ಹಾಯ್, ಈ ವಿಡಿಯೋದಲ್ಲಿ ಸೆಕೆಂಡ್ PUC ಎಕ್ಸಾಮ್ ಏನಿದೆ ಅದರ ಹಾಲ್ ಟಿಕೆಟ್ ಬಗ್ಗೆ ತಿಳಿದುಕೊಳ್ತಿದ್ದೀವಿ. ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 20ರವರೆಗೆ ಸೆಕೆಂಡ್ PUC ಎಕ್ಸಾಮ್ ನಡೆಯುತ್ತೆ. ಈಗ ಎಕ್ಸಾಮ್ ಏನು ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ 7 to 10 ಡೇಸ್ ಮೊದಲು ಹಾಲ್ ಟಿಕೆಟನ್ನು ಕೊಡ್ತಾರೆ. ಅಂದರೆ ಫೆಬ್ರವರಿ 20ರ ನಂತರ ಹಾಲ್ ಟಿಕೆಟ್ ಕೊಡಬಹುದು ಅಂತ ನಾವು ಹೇಳ್ಬಹುದು. ಹೆಚ್ಚಿನದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಫೆಬ್ರವರಿ ಲಾಸ್ಟ್ ವೀಕ್ ಏನಿದೆ ಅದರಲ್ಲಿ ಹಾಲ್ ಟಿಕೆಟ್ ಕೊಡ್ತಾರೆ. ಫೆಬ್ರವರಿ 20ರ ನಂತರ ಕೊಡ್ತಾರೆ. ಬಟ್ ಹೆಚ್ಚಿನ ಕಾಲೇಜ್ಗಳಲ್ಲಿ ಫೆಬ್ರವರಿ 24ರ ನಂತರ ಅಥವಾ ಫೆಬ್ರವರಿ 24ರಿಂದ ಹಾಲ್ ಟಿಕೆಟನ್ನು ಕೊಡಬಹುದು. ನಂತರ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಕಡಿಮೆ ಟೈಮ್ ಇದೆ, ಒಂದು 20 ಡೇಸ್ ಟೈಮ್ ಇದೆ. ಈಗ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಏನು ಓದ್ತಿದ್ದೀರಾ ಅದು ರಿವಿಷನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಅಂದರೆ ಏನು, ಎಕ್ಸಾಮ್ಗೆ 20 ದಿನ ಬಾಕಿ ಅಷ್ಟೇ ಇದೆ. ಸೊ ಈ ಟೈಮಲ್ಲಿ ಹೊಸ ಟಾಪಿಕ್ಸನ್ನು ಓದಬೇಕು. ಬಟ್ ಹೊಸ ಟಾಪಿಕ್ಸನ್ನು ಓದೋದ್ರ ಜೊತೆಗೆ ನೀವು ಆಲ್ರೆಡಿ ಏನನ್ನ ಓದಿದ್ದೀರಾ ಅದನ್ನು ರಿವೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ರಿವಿಷನ್ ಹಾಗೆ ಹೊಸ ಕಾನ್ಸೆಪ್ಟ್ಗಳನ್ನು ಓದೋದು, ಎಕ್ಸಾಮ್ನ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದು, ಅಂದರೆ PYQಸನ್ನು ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಎಲ್ಲವನ್ನು ಕೂಡ ಮಾಡ್ತಾ ಹೋಗಿ. ಅದರ ನಂತರ ಈಗ ಹಾಲ್ ಟಿಕೆಟ್ ಏನಿದೆ ಅದನ್ನು ಎಕ್ಸಾಮ್ ಹಾಲ್ಗೆ ತೆಗೆದುಕೊಂಡು ಹೋಗಬೇಕು. ಹಾಲ್ ಟಿಕೆಟ್ ಇದ್ದರೆ ಮಾತ್ರ ಎಕ್ಸಾಮ್ ಹಾಲ್ಗೆ ಎಂಟ್ರಿಯನ್ನು ಕೊಡ್ತಾರೆ. ಎಕ್ಸಾಮ್ ಹೋದಾಗ ಹಾಲ್ ಟಿಕೆಟ್ ಮೇಲೆ ಎಕ್ಸಾಮ್ ಹಾಲ್ ಇರುವಂತಹ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡ್ತಾರೆ. ಆ ಸಿಗ್ನೇಚರ್ನು ಕೂಡ ಮರಿದೆ ಪಡೆದುಕೊಳ್ಳಿ. ಹಾಲ್ ಟಿಕೆಟ್ ಹಾಗೆ ನಿಮ್ಮ ಆನ್ಸರ್ ಶೀಟ್ ಏನಿದೆ ಅದ್ರ ಮೇಲೂ ಕೂಡ ಸಿಗ್ನೇಚರ್ ಹಾಕ್ತಾರೆ. ಸೊ ಸಿಗ್ನೇಚರ್ನ ಪಡೆದುಕೊಳ್ಳೋದು ಮರಿಬೇಡಿ. ಜನರಲಿ ಮರೆಯಲ್ಲ, ಇನ್ವಿಜಿಲೇಟರ್ ಸಿಗ್ನೇಚರ್ ಹಾಕ್ತಾರೆ. ಬಟ್ ಕೆಲವೊಮ್ಮೆ ಈ ರೀತಿ ಆಗಿರುತ್ತೆ, ಇನ್ವಿಜಿಲೇಟರ್ ಮರೆತಾಗ ನೀವು ನೆನಪಲ್ಲಿ ಇಟ್ಕೊಂಡು ಸಿಗ್ನೇಚರ್ ಹಾಕೋದಿತ್ತು ಅಂತ ಸಿಗ್ನೇಚರ್ನ ಪಡೆದುಕೊಳ್ಳಿ ಹಾಲ್ ಟಿಕೆಟ್ ಮೇಲೆ, ಹಾಗೆ ಆನ್ಸರ್ ಶೀಟ್ ಮೇಲೆ ಕೂಡ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.